ಮತ್ತೊಂದು ಕುತೂಹಲ ಕೆರಳಿಸ್ತಾ ಇರುವಂತಹ ಕ್ಷೇತ್ರ ಅಂದ್ರೆ ಅದು ಮೈಸೂರು ಲೋಕಸಭಾ ಕ್ಷೇತ್ರ. ಈ ಬಾರಿ ಅಲ್ಲಿ ಯಾರು ಆಗ್ತಾರೆ ಅನ್ನೋದು ಅಭ್ಯರ್ಥಿ ಕುತೂಹಲ ಕಾರಣವಾಗ್ತಾ ಇದೆ. ರಾಜ್ಯ ರಾಜಕೀಯದಲ್ಲಿ ಪಬ್ಲಿಕ್ ಟಿವಿಯ ವರದಿ ಸಂಚಲನ. ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ? ಯದುವೀರ್ ಸ್ಪರ್ಧೆಗೆ ಮನವೊಲಿಸಿದ್ದಾರಾ ಬಿಎಸ್ವೈ ಮತ್ತು ಆರ್ಎಸ್ಎಸ್? ರಾಜ್ಯ ರಾಜಕೀಯದಲ್ಲಿ ಪಬ್ಲಿಕ್ ಟಿವಿಯ ವರದಿ ಸಂಚಲನ ಮೂಡಿಸಿರುವಂತಹದ್ದು. ಮೈಸೂರಿನಲ್ಲಿ ಹಾಲಿ ಸಂಸದ ಪ್ರತಾಪ್ ಸಿಂಹ ಅವರಿಗೆ ಟಿಕೆಟ್ ಇಲ್ವಾ ಈ ಸಾರಿ? ಯದುವೀರ್ ಸ್ಪರ್ಧೆಗೆ ಮನವೊಲಿಸಿದ್ದಾರಾ ಬಿಎಸ್ವೈ ಮತ್ತು ಆರ್ಎಸ್ಎಸ್? ಮಾಸ್ಟರ್ ಸ್ಟ್ರೋಕ್ ಕೊಡ್ಲಿಕ್ಕೆ ರೆಡಿ ಆಯ್ತಾ ಬಿಜೆಪಿಯ ಹೈಕಮಾಂಡ್? ಇದು ಈಗಿರುವಂತಹ ಕುತೂಹಲ. ಯದುವೀರ್ ಒಡೆಯರ್ ಅವರನ್ನ ಸಂಪರ್ಕಿಸಿದ್ದಾರಂತೆ ಬಿಜೆಪಿಯ ನಾಯಕರು. ಬಿಎಸ್ವೈ ರಾಜ್ಯದ ಆರ್ಎಸ್ಎಸ್ ನಾಯಕರ ಮೂಲಕ ಯದುವೀರ್ ಅವರನ್ನ ಕಣಕ್ಕಿಳಿಸಲಿಕ್ಕೆ ಎಲ್ಲ ಪ್ರಯತ್ನಗಳಾಗ್ತಾ ಇದೆ. ಪ್ರಮೋದಾ ದೇವಿ ಅವರು ಗ್ರೀನ್ ಸಿಗ್ನಲ್ ಅನ್ನು ಕೊಟ್ಟೇ ಬಿಟ್ರೆ ಈ ಬಾರಿ ಯದುವೀರ್ ಅವರು ಬಹುತೇಕ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಯೋದು ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನೋಡಿ, ಪ್ರತಾಪ್ ಸಿಂಹ ಅವರು 3ನೇ ಬಾರಿಗೆ ಗೆಲ್ಲಬೇಕು ಅಂಥೇಳಿ ಹಾತೊರಿತಾ ಇದ್ದಾರೆ, ಹವಣಿಸ್ತಾ ಇದ್ದಾರೆ. ಬಟ್ ಈ ಬಾರಿ ಬಿಜೆಪಿ ಅವರಿಗೆ ಟಿಕೆಟ್ ಕೊಡುತ್ತಾ ಇಲ್ವಾ ಅನ್ನೋದು ಈಗಿರುವಂತಹ $1 ಮಿಲಿಯನ್ ಪ್ರಶ್ನೆ. ಯದುವೀರ್ ಅವರಿಗೆ ಆಫರ್ ಅನ್ನ ಬಿಜೆಪಿಯ ನಾಯಕರುಗಳು ಆರ್ಎಸ್ಎಸ್ನ ನಾಯಕರು ಕೊಟ್ಟಿದ್ದಾರೆ ಅನ್ನುವಂತಹ ಒಂದು ಸೂಚನೆ ಬಿಜೆಪಿಯ ನಾಯಕರುಗಳ ಕಡೆಯಿಂದಲೇ ಬರ್ತಾ ಇದೆ. ಹಾಗಾಗಿ ಪ್ರತಾಪ್ ಸಿಂಹ ಅವರಿಗೆ 2024ರ ಲೋಕಸಮರದಲ್ಲಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಿಂದ ಟಿಕೆಟ್ ಸಿಗೋದು ಬಹುತೇಕ ಡೌಟ್ ಅಂತ ಹೇಳಲಾಗ್ತಾ ಇದೆ. ಈ ಮೂಲಕ ಅತಿ ದೊಡ್ಡ ಬೆಳವಣಿಗೆಗೆ, ಅತಿ ದೊಡ್ಡ ಒಂದು ಕ್ರಾಂತಿಗೆ ಬಿಜೆಪಿಯ ಹೈಕಮಾಂಡ್ ಮುಂದಾಗುತ್ತಾ ಅನ್ನುವಂತಹ ಕುತೂಹಲ. ಪತ್ರಕರ್ತರಾಗಿದ್ದಂತಹ ಪ್ರತಾಪ್ ಸಿಂಹ ಅವರನ್ನು ಗುರುತಿಸಿ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರಕ್ಕೆ ಬಿಜೆಪಿಯ ಹೈಕಮಾಂಡ್ ಅವಕಾಶವನ್ನು ಕಲ್ಪಿಸಿಕೊಟ್ಟಿತ್ತು. ಸತತ 2 ಬಾರಿ ಗೆದ್ದಿದ್ದಾರೆ, 3ನೇ ಬಾರಿಗೂ ಕೂಡ ನಿರೀಕ್ಷೆಯಲ್ಲಿದ್ದಾರೆ. ಏನಾಗುತ್ತೆ ಅನ್ನೋದು ಈಗಿರುವಂತಹ ಕುತೂಹಲ. ರಾಜ್ಯ ರಾಜಕಾರಣದಲ್ಲಿ ಪಬ್ಲಿಕ್ ಟಿವಿ ಬ್ರೇಕ್ ಮಾಡಿದಂತಹ ಅದೊಂದು ವರದಿ ಸಂಚಲನವನ್ನು ಸೃಷ್ಟಿಸ್ತಾ ಇದೆ. ಮೈಸೂರು ಸಂಸದ ಪ್ರತಾಪ್ ಸಿಂಹ ಅವರಿಗೆ ಹಾಗಾದ್ರೆ ಟಿಕೆಟ್ ಮಿಸ್ ಆಗೇ ಬಿಡುತ್ತಾ? ಗೆಲ್ಲುವ ಅಭ್ಯರ್ಥಿ ಹಾಕ್ತೇವೆ ಅಂತೇಳಿ ವಿಜಯೇಂದ್ರ ಅವರು ಹೇಳಿಕೆ ಕೊಟ್ಟಿದ್ದಾರೆ. ಈ ಹೇಳಿಕೆ ಪ್ರತಾಪ್ ಸಿಂಹ ಅವರ ಟೆನ್ಷನ್ ಅನ್ನು ಜಾಸ್ತಿ ಮಾಡಿದೆ. ನಾಳೆ ಎಲ್ಲದಕ್ಕೂ ಕೂಡ ಉತ್ತರ ಸಿಗುತ್ತೆ ಅಂತೇಳಿ ಬಿಎಸ್ ಯಡಿಯೂರಪ್ಪನವರು ಮತ್ತೊಂದು ಕಡೆ ಹೇಳಿಕೆ ಕೊಟ್ಟಿದ್ದಾರೆ. ಹೊಸ ಪ್ರಯೋಗ ಆಗಬಹುದು ಅಂತೇಳಿ ವಿಪಕ್ಷ ನಾಯಕ ಆರ್ ಅಶೋಕ್ ಹೇಳಿದ್ದಾರೆ. ಯದುವೀರ್ ಅವರನ್ನ ನಿಲ್ಲಿಸಬೇಕು ಅಂತ ಚರ್ಚೆ. 4 ಗೋಡೆ ಮಧ್ಯೆ ಏನು ಚರ್ಚೆ ಆಗಿದೆ ನನ್ನ ಹೊರಗಡೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆದರೆ ಉತ್ತಮ ಗೆಲ್ತಕ್ಕಂಥ ಅಭ್ಯರ್ಥಿಗಳನ್ನು ಈ ಬಾರಿ ಎಲ್ಲ 28 ಕ್ಷೇತ್ರಗಳು ಕೊಡ್ತಾರೆ. ಹಾಲಿ ಸಂಸದರಿಗೆ ತುಂಬ ಜನಕ್ಕೆ ಸೀಟ್ ಕೊಡ್ತಿಲ್ಲ ಇದೆಲ್ಲ ನಾಳೆ ಗೊತ್ತಾಗುತ್ತಪ್ಪ. ಚರ್ಚೆ ಆದಮೇಲೆ ಅದಕ್ಕೊಂದು ಸ್ಪಷ್ಟ ಚಿತ್ರ ಗೊತ್ತಾಗುತ್ತೆ. ಈಗ ಹೇಳೋದ್ರಿಂದ ಏನೂ ಅರ್ಥ ಇಲ್ಲ. ಧನ್ಯವಾದ. ನಮ್ಮ ಕೇಂದ್ರದ ನಾಯಕರು ಈಗಾಗಲೇ ಸರ್ವೆ ಮಾಡಿಸಿದ್ದಾರೆ. 28 ಕ್ಷೇತ್ರದ ಸರ್ವೆ ಆಗಿದೆ. ಆ ಸರ್ವೆಯಲ್ಲಿ ಯಾರ್ಯಾರು ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ದಾರೆ ಎಂಪಿಗಳು, ಅದೆಲ್ಲ ಗಮನದಲ್ಲಿ ಇಟ್ಕೊಂಡು ಹೊಸ ಅಭ್ಯರ್ಥಿಗಳನ್ನು ಎಲ್ಲೆಲ್ಲಿ ಹಾಕ್ಬೇಕು. ಬಿಜೆಪಿ ಅಂದರೆ ಆ ಥರದ ಒಂದು ಪ್ರಯೋಗ ನಾರ್ಮಲಿ ಮಾಡೇ ಮಾಡ್ತಾರೆ. ಕಳೆದ ಬಾರಿನೂ ಕೂಡ ನಮ್ಮ ಬೆಂಗಳೂರು ಸೌತಲ್ಲಿ ತೇಜಸ್ವಿ ಸೂರ್ಯ ಹೊಸ ಅಭ್ಯರ್ಥಿಯನ್ನು ನಾವು ಮಾಡಿದ್ವಿ. ಆ ಥರ ಎಲ್ಲೆಲ್ಲಿ ಮಾಡ್ತಾರೋ ನಮಗಂತೂ ಗೊತ್ತಿಲ್ಲ. ಚರ್ಚೆ ಅಂತೂ ಅವರ ಸಿಟ್ಟಿಂಗ್ ಇರೋ ಎಂಪಿಗಳ ಬಗ್ಗೆ ಚರ್ಚೆ ಆಗಿದೆ. ಹೊಸ ಅಭ್ಯರ್ಥಿಗಳ ಬಗ್ಗೆ ಯಾವುದು ಚರ್ಚೆಯನ್ನು ಆಗಿಲ್ಲ. ಬಿಜೆಪಿಯಿಂದ ಯದುವೀರ್ ಒಡೆಯವ್ರನ್ನ ಅಪ್ರೋಚ್ ಮಾಡ್ತಾರೆ ಬಿಜೆಪಿ ಮೈಸೂರು ಟಿಕೆಟ್. ಸರ್, ಇದು ನಿಮ್ಮ ಮೀಡಿಯಾದಲ್ಲಿ ಬರ್ತಾ ಇರುವಂಥದ್ದು. ಇನ್ನೊಂದು 2-3 ದಿವಸಗಳಲ್ಲಿ ಪಕ್ಷದ ಕೇಂದ್ರೀಯ ನಾಯಕರು ಪಾರ್ಲಿಮೆಂಟ್ರಿ ಬೋರ್ಡ್ ಮೀಟಿಂಗ್ ಆಗಿ ಅನೌನ್ಸ್ ಮಾಡ್ತಾರೆ. ಸರ್, ಪ್ರಬಲ ಮೈಸೂರಿನಲ್ಲಿ ಬಿಜೆಪಿ ಈಗಾಗಲೇ ಇದೆ. ಅಲ್ಲಾಗಲೇ ಭಾರತೀಯ ಜನತಾ ಪಾರ್ಟಿ ಮತ್ತಷ್ಟು ಗಟ್ಟಿಯಾಗಿದೆ. ಆದ್ದರಿಂದ ಈ ಟಿ ವಿಯ ಊಹಾಪೋಹಗಳು ಚರ್ಚೆ ಅವಶ್ಯಕತೆ ಇಲ್ಲ. ಒಂದು 2 ದಿವಸ ಕಾಯಿರಿ. ಇನ್ನೊಂದು 24 ಗಂಟೆಗಾದರೆ ಎಲ್ಲ ಕ್ಲಾರಿಟಿ ನಿಮಗೆ ಸಿಗುತ್ತೆ. ನಿಮಗೆ ಎಲ್ಲ ವಿಷಯಗಳಿಗೂ ಕ್ಲಾರಿಟಿ 10 ದಿವಸದಲ್ಲಿ, ಇನ್ನೊಂದು 2 ದಿವಸದಲ್ಲಿ ಸಿಗುತ್ತೆ. ಎಲ್ಲ ಟಿಕೆಟ್ಗಳು ಕೂಡ ನಿಮಗೆ ಇನ್ನೊಂದು 24 ಗಂಟೆ 11ನೇ ತಾರೀಕು 12ನೇ ತಾರೀಕು ಒಳಗಡೆ ನಿಮಗೆಲ್ರಿಗೂ ಕ್ಲಾರಿಟಿ ಸಿಗುತ್ತೆ. ದಯವಿಟ್ಟು ಅಲ್ಲಿ ತನಕ
ನೀವು ನಿಮ್ಮ ಊಹಾಪೋಹದ ಚರ್ಚೆ ನೀವು ನಡೆಸಿ, ಪಾಪ ನೀವು ಮೀಡಿಯಾದವ್ರು ಹೆಂಗೋ ನಡೆಸ್ಬೇಕಲ್ಲ, ನಡೆಸಿ. ಆದರೆ ಎಲ್ಲದ್ರ ಬಗ್ಗೆ ಕ್ಲಾರಿಟಿ ಇನ್ನೊಂದು 2 ದಿವಸದಲ್ಲಿ ಸಿಗುತ್ತೆ. ಥ್ಯಾಂಕ್ ಯು. ಇದು ಬಿಜೆಪಿಯ ನಾಯಕರುಗಳ ರಿಯಾಕ್ಷನ್. ಮೈಸೂರಿನಲ್ಲಿ ಈ ಬಾರಿ ಅಭ್ಯರ್ಥಿ ಬದಲಾವಣೆ ಆಗ್ತಾರೆ, ಹೊಸ ಮುಖಕ್ಕೆ ಅವಕಾಶವನ್ನು ಕೊಡ್ತಾರೆ ಎನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಪಟ್ಟಿಯಲ್ಲಿ ಬಹುತೇಕ ಈ ಕುತೂಹಲಕ್ಕೂ ಈ ಪ್ರಶ್ನೆಗೂ ಉತ್ತರ ಸಿಗುವಂತಹ ಸಾಧ್ಯತೆ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸನ್ನು ಕೊಡಲಿಕ್ಕೆ ನಮ್ಮ ಮೈಸೂರಿನ ಪ್ರತಿನಿಧಿ KP ನಾಗರಾಜ್ ಜೊತೆಗೆ ಮಸೂದ್ ಇಬ್ಬರು ಕೂಡ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ನಾನು ಮೊದಲು KP ನಾಗರಾಜ್ ಅವರನ್ನು ಮಾತನಾಡಿಸ್ತಾ ಹೋಗ್ತೀನಿ. KP ನಾಗರಾಜ್, ಸಹಜವಾಗಿಯೇ ಶತಾಯಗತಾಯ ಕಾಂಗ್ರೆಸ್ ಮೈಸೂರನ್ನು ಕಬ್ಜಾ ಮಾಡ್ಕೊಬೇಕು ಅಂಥೇಳಿ ಹವಣಿಸ್ತಾ ಇದೆ. ಈ ಸಂದರ್ಭದಲ್ಲಿ ಸತತವಾಗಿ ಗೆದ್ಕೊಂಡು ಬಂದಿರುವಂತಹ ಪ್ರತಾಪ್ ಸಿಂಹ ಅವರಿಗೆ ಕೊಡಬಹುದು ಅನ್ನುವಂತಹ ಸಾಧ್ಯತೆಗಳು ಮುನ್ನೆಲೆಗೆ ಬರ್ತಾ ಇದೆ. ಇಸ್ ಇಟ್ ಪಾಸಿಬಲ್? ರಾಜಕಾರಣದಲ್ಲಿ ಯಾವುದು ಪಾಸಿಬಲ್ ಯಾವುದು ಇಂಪಾಸಿಬಲ್ ಅನ್ನುವಂಥದ್ದೇ, ಅಂದರೆ ರಾಜಕಾರಣವೇ ಹಂಗೆ. ಯಾರ್ಯಾರಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಕ್ಯಾಲ್ಕುಲೇಷನ್ಗಳ ಆಧಾರದ ಮೇಲೆ ಅದೃಷ್ಟಗಳು ಬರುತ್ತೆ ಅನ್ನುವಂಥದ್ದು ಗೊತ್ತಾಗೋದಿಲ್ಲ. ಮೈಸೂರು ಸಂಸದ ಪ್ರತಾಪ್ ಸಿಂಹ ವಿಚಾರದಲ್ಲೂ ಕೂಡ ಇದೇ ಆಗಿರುವಂಥ ರೀತಿಯಲ್ಲಿ ಕಾಣ್ತಾ ಇದೆ. ಯಾಕಂದರೆ ಹೀಗೆ ಕಳೆದ 10 ವರ್ಷಗಳಿಂದಲೂ ಕೂಡ ತಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಗಳ ವಿಚಾರದಲ್ಲಿನ ಬುಕ್ಲೆಟನ್ನು ಎಲ್ಲ ಮುಖಂಡರುಗಳಿಗೆ ಕೊಡುವ ಮೂಲಕವಾಗಿ ತಮಗೆ 3ನೇ ಬಾರಿ ಚಾನ್ಸ್ ಸಿಗುತ್ತೆ ಅನ್ನುವಂಥ ದೊಡ್ಡ ಮಟ್ಟದ ವಿಶ್ವಾಸ ಪ್ರತಾಪ್ ಸಿಂಹ ಅವರಲ್ಲಿತ್ತು. ಕೇವಲ ಪ್ರತಾಪ್ ಸಿಂಹ ಅವರಲ್ಲಿ ಮಾತ್ರ ಅಲ್ಲ, ಈ ಭಾಗದ ಹಲವು ಮುಖಂಡರುಗಳು ಮತ್ತು ಜನರ ಬಳಿಯಲ್ಲೂ ಕೂಡ ಈ ಬಾರಿಯೂ ಕೂಡ BJPಯಿಂದ ಪ್ರತಾಪ್ ಸಿಂಹಗೆ ಟಿಕೆಟ್ ಕೊಡ್ತಾರೆ ಅನ್ನುವಂಥ ಒಟ್ಟಾರೆ ಅಭಿಪ್ರಾಯಗಳಲ್ಲೂ ಕೂಡ ಇತ್ತು. ಮಾಧ್ಯಮಗಳಲ್ಲೂ ಕೂಡ ಪ್ರತಾಪ್ ಸಿಂಹ ಅವರನ್ನು ಚೇಂಜ್ ಮಾಡ್ತಾರೆ ಅನ್ನುವಂಥ ರೀತಿಯಂಥ ಯಾವ ಅನುಮಾನಗಳು ಕೂಡ ಇರಲಿಲ್ಲ. ಆದರೆ ನಿನ್ನೆಯಿಂದ ಸಿಗ್ತಾ ಇರುವಂಥ ಮಾಹಿತಿಗಳ ಪ್ರಕಾರವಾಗಿ ಈ ರೀತಿಯಾದಂಥ ಒಂದು ದೊಡ್ಡ ಬೆಳವಣಿಗೆ BJP ವಲಯದಲ್ಲಿ ನಡೆದಿರುವಂಥದ್ದು ಸತ್ಯ. ಯಾಕಂದರೆ ಮೈಸೂರಿನ ಯದುವಂಶದ ಯದುವೀರ್ ಅವರನ್ನು BJPಯ ಹೈಕಮಾಂಡ್ನ ಕೆಲವು ಪ್ರಮುಖ ಮುಖಂಡರುಗಳು ಸಂಪರ್ಕ ಮಾಡಿದ್ದಾರೆ. ತಾವು ಈ ಬಾರಿಯೇ ಮೈಸೂರು ಲೋಕಸಭಾ ಚುನಾವಣೆಯಿಂದ ಸ್ಪರ್ಧೆ ಮಾಡಬೇಕು ಎನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ ಎನ್ನುವಂಥದ್ದು. ಆದರೆ ಈ ವಿಚಾರದಲ್ಲಿ ಸ್ಪಷ್ಟವಾದಂಥ ನಿರ್ಧಾರ ಅರಮನೆ ಕಡೆಯಿಂದ ಬಂದಿಲ್ಲ. ಅದರಲ್ಲೂ ಕೂಡ ಪ್ರಮುಖವಾಗಿ ಪ್ರಮೋದ ದೇವಿ ಒಡೆಯರ್ ಅವರು ಈ ವಿಚಾರದಲ್ಲಿ ಯಾವ ನಿರ್ಧಾರಗಳನ್ನು ಕೂಡ ಹೇಳದ ಹಿನ್ನೆಲೆಯಲ್ಲಿ ಇನ್ನೂ ಕೂಡ ಈ ವಿಚಾರ ಕೇವಲ ಚರ್ಚೆಯ ಹಂತದಲ್ಲಿದೆ. ಆದರೆ ಒಂದಂತೂ ಸತ್ಯ ಪ್ರೇಮ್, ಈ ವಿಚಾರದಲ್ಲಿ BJP ಪರ್ಯಾಯವಾದಂಥ ಒಬ್ಬ ಅಭ್ಯರ್ಥಿಯನ್ನು ಹುಡುಕುವಂಥ ಪ್ರಯತ್ನವನ್ನು BJP ಮಾಡ್ತಾ ಇರುವಂಥದ್ದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ. ಪ್ರೇಮ್. ಓಕೆ, KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ಅನ್ನ ನಿಮ್ಮಿಂದ ಪಡಿತಾ ಹೋಗ್ತೀನಿ. ನಮ್ಮ ಮತ್ತೊಬ್ಬ ಪ್ರತಿನಿಧಿ ಮಸೂದ್ ಕೂಡ ನೇರ ಸಂಪರ್ಕದಲ್ಲಿದ್ದಾರೆ, ಮಾತನಾಡಿಸ್ತೀನಿ. ಮಸೂದ್, ಸಹಜವಾಗಿಯೇ ಕುತೂಹಲ ಜಾಸ್ತಿ ಆಗ್ತಾ ಇದೆ. BJPಯ ಹೈಕಮಾಂಡ್ಗೆ ಈ ರೀತಿಯ ಅಚ್ಚರಿಯ ಬೆಳವಣಿಗೆಗಳನ್ನು ಅಥವಾ ಅಚ್ಚರಿಯ ಬದಲಾವಣೆಯನ್ನು ಮಾಡುವಂತಹದ್ದು ಹೊಸದೇನೂ ಅಲ್ಲ. ಈ ಬಾರಿ ಮೈಸೂರಿನ ಲೋಕಸಭಾ ಕ್ಷೇತ್ರದಲ್ಲಿ ಈ ರೀತಿಯ ಬೆಳವಣಿಗೆಯನ್ನು ನಿರೀಕ್ಷೆ ಮಾಡಬಹುದಾ? ನಿರೀಕ್ಷೆ ಸಕ್ಸಸ್ ಆಗೋದೇ ಆದರೆ ಯಾವ ಕಾರಣಕ್ಕಾಗಬಹುದು ಅಂತೇಳಿ ಮಸೂದ್. ಪ್ರೇಮ್, BJP ವಲಯದಲ್ಲಿ ಯಾವುದೂ ಕೂಡ ನಿರಾಕರಣೆ ಆಗ್ತಾ ಇಲ್ಲ. ರಾಜ್ಯ BJP ನಾಯಕರು ಕೂಡ ಯಾವುದನ್ನೇ ನಿರಾಕರಣೆ ಮಾಡ್ತಾ ಇಲ್ಲ. ಯಾಕೆಂದರೆ ಹೈಕಮಾಂಡ್ ನಾಯಕರು ಈ ಥರದ ಅಚ್ಚರಿ ಪ್ರಯೋಗಗಳನ್ನು ಆಗಾಗ್ಗೆ ಮಾಡ್ತಾ ಇದ್ದಾರೆ. ರಾಜ್ಯ BJPದ ಟಿಕೆಟ್ ಪಟ್ಟಿ ಕಳಿಸಿದ್ರೆ ಇನ್ಯಾರ್ಯಾರನ್ನೂ ಆಯ್ಕೆ ಮಾಡುವಂಥದ್ದು ಖುದ್ದು ಎಕ್ಸ್ಪೀರಿಯನ್ಸ್ ಇದೆ ರಾಜ್ಯ BJP ನಾಯಕರಿಗೆ. ಹಾಗಾಗಿ ಬೆಳಗ್ಗೆಯಿಂದಲೂ ಕೂಡ ಯಡಿಯೂರಪ್ಪನವರು ಮಾತನಾಡಿದ್ದಾರೆ, ವಿಜೇಂದ್ರ ಮಾತನಾಡಿದ್ದಾರೆ, ಅಶೋಕ್ ಅವರು ಮಾತನಾಡಿದ್ದಾರೆ, DV ಸದಾನಂದಗೌಡರು ಮಾತನಾಡಿದ್ದಾರೆ. ಬಹು ಸಾಧ್ಯತೆ ಇದೆ ಅಂತಲೂ ಕೂಡ ಸುಳಿವು ಕೊಟ್ಟಿದ್ದಾರೆ. ಆ ಪೈಕಿ ವಿಜೇಂದ್ರ ಅವರು 4 ಗೋಡೆಗಳ ಮಧ್ಯೆ ಚರ್ಚೆ ಆಗಿರೋದನ್ನು ನಾವು ಬಹಿರಂಗ ಪಡಿಸಲ್ಲ, ಉತ್ತಮವಾಗಿರುವಂತಹ ಗೆಲ್ಲುವಂಥ ಅಭ್ಯರ್ಥಿ ಹಾಕ್ತೇವೆ ಎಲ್ಲ 28 ಕ್ಷೇತ್ರಗಳಲ್ಲೂ, ಮೈಸೂರಲ್ಲೂ ಕೂಡ ಅನ್ನುವಂಥ ಒಂದು ಸುಳಿವನ್ನು ಕೊಟ್ಟಿದ್ದಾರೆ. ನಾಳೆ ಬಹುತೇಕ ಫೈನಲ್ ಆಗುತ್ತೆ. ಆದರೆ ರಾಜಕೀಯ ಬೇರೆ ಬೇರೆ ಅನಿವಾರ್ಯ ಕಾರಣಗಳಿಂದಾಗಿ ಈ ಬಾರಿ ಕೆಲವೊಂದು ಕ್ಷೇತ್ರಗಳಲ್ಲಿ ಒಂದಷ್ಟು ತಂತ್ರಗಾರಿಕೆಯನ್ನು ಬದಲಾವಣೆ ಮಾಡೋದಕ್ಕೆ ಹೈಕಮಾಂಡ್ ಮುಂದಾಗಿರುವಂಥದ್ದು. ಆ ಭಾಗವಾಗಿ ಮೈಸೂರಲ್ಲೂ ಕೂಡ ಯದುವೀರ್ ಒಡೆಯರ್ ಅವ್ರನ್ನ ಸ್ಪರ್ಧೆ ಮಾಡಿಸಬೇಕು ಅನ್ನುವಂತಹ ಚಿಂತನೆ ಚರ್ಚೆ ನಡೀತಿದೆ. ಈಗಾಗಲೇ ಒಂದು ಸುತ್ತಿನ ಮಾತುಕತೆ ನಡೆದಿದೆ. ಯಡಿಯೂರಪ್ಪನವರು ಒಬ್ಬ RSS ಹಿರಿಯ ನಾಯಕರೊಬ್ಬರು ಮನವೊಲಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಿದೆ. ಪ್ರಮೋದ ದೇವಿ ಅವರು ಮತ್ತು ಯದುವೀರ್ ಅವರು ಅಂತಿಮ ಮುದ್ರೆಯನ್ನು ಒತ್ತಬೇಕಷ್ಟೇ. ಅವ್ರು ಓಕೆ ಅಂದರೆ ಇಲ್ಲಿ ಪ್ರತಾಪ್ ಸಿಂಹ ಅವರಿಗೆ ಬಹುತೇಕ ಟಿಕೆಟ್ ಸಿಗೋದಿಲ್ಲ, ಯದುವೀರ್ ಅವರಿಗೆ ಟಿಕೆಟ್ ಸಿಗುತ್ತೆ. ಜೊತೆಗೆ ಯದುವೀರ್ ಸ್ಪರ್ಧೆಯಿಂದ ಬೇರೆ ಬೇರೆ ರಾಜಕೀಯ ಲಾಭಗಳನ್ನು BJPಗೆ ಸಿಗುತ್ತೆ ಅನ್ನುವಂಥದ್ದು ಕೂಡ ಹೇಳಲಾಗ್ತಿದೆ. ಹಳೆ ಮೈಸೂರು ಭಾಗದಲ್ಲಿ BJP ಮತ್ತು JDS ಪ್ರಭಾವ ಸ್ವಲ್ಪ ಕುಂಠಿತ ಆಗಿದೆ. ಆ ಪ್ರಭಾವ ಇನ್ನೂ ಸ್ವಲ್ಪ ಜಾಸ್ತಿ ಆಗುತ್ತೆ. ಜೊತೆಗೆ ಸುತ್ತಮುತ್ತಲಿನ ಕ್ಷೇತ್ರಗಳಲ್ಲೂ ಕೂಡ ಪ್ರಭಾವ ಆಗುತ್ತೆ ಅನ್ನುವಂಥ ಬೇರೆ ಬೇರೆ ಲೆಕ್ಕಾಚಾರಗಳನ್ನು ಇಟ್ಕೊಂಡು ಹೈಕಮಾಂಡ್ ಈ ಒಂದು ಚರ್ಚೆ ಮಾಡ್ತಿದೆ. ನಾಳೆವರೆಗೂ ಕೂಡ ಕಾದು ನೋಡ್ತಾರೆ. ಇಬ್ಬರು ಕೂಡ ಅನುಮತಿ ಕೊಟ್ಟರೆ ನಾಳೆ ಬಹುತೇಕ ಅಂತಿಮ ಪಟ್ಟಿಯಲ್ಲಿ ಅವರ ಹೆಸರು ಬರುತ್ತೆ ಅಂತ ಕೂಡ ಹೇಳಲಾಗ್ತಿದೆ. ಪ್ರೇಮ್. ಓಕೆ, ಥ್ಯಾಂಕ್ ಯು ಮಸೂದ್ ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಮೈಸೂರು ಪ್ರತಿನಿಧಿ KP ನಾಗರಾಜ್ ಹಾಗೆ ಸಂಪರ್ಕದಲ್ಲಿದ್ದಾರೆ. KP ನಾಗರಾಜ್, BJP ಮತ್ತು RSS ಏನೋ ಯದುವೀರ್ ಅವರಿಗೆ ಗಾಳ ಹಾಕ್ತಾ ಇದೆ ನಿಜ, ಬಟ್ ಅಲ್ಲಿಂದ ಯಾವ ರೀತಿಯ ರಿಯಾಕ್ಷನ್ ಬರ್ತಾ ಇದೆ ಅಂತ ಹೇಳಿ
ಪ್ರೇಮ್, ಈಗಾಗಲೇ ಏನೋ ಯದುವೀರ್ ಅವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆ ಆಗಿರುವಂಥದ್ದು ಸ್ಪಷ್ಟ. ಈಗ ಆದರೆ ಈ ಸಂದರ್ಭದಲ್ಲಿ ನನಗೆ ಖಂಡಿತವಾಗೂ ರಾಜಕಾರಣ ಬೇಡ ಅನ್ನುವಂತಹ ರೀತಿಯಾದಂಥ ಅಭಿಪ್ರಾಯಗಳನ್ನು ಯದುವೀರ್ ಅವರು ವ್ಯಕ್ತಪಡಿಸಿಲ್ಲ. ಇದು ಬಹಳ ಮುಖ್ಯವಾದಂತಹದ್ದು. ಆದರೆ ನಾನು ನಿಶ್ಚಿತವಾಗ್ಲೂ ಕೂಡ ಬರ್ತೇನೆ ಅನ್ನುವಂಥ ನಿರ್ಧಾರದಲ್ಲೂ ಕೂಡ ಹೇಳುವಂಥ ಸ್ಥಿತಿಗಳಲ್ಲಿ ಇಲ್ಲ. ಯಾಕಂದರೆ ಆ ರೀತಿಯಾಗಿ ಒಂದು ನಿರ್ಧಾರವನ್ನು ಅವರು ತೆಗೆದುಕೊಳ್ಬೇಕಾದ್ರೆ ಅವರು ಪ್ರಮೋದ ದೇವಿ ಒಡೆಯರ್ ಅಂದರೆ ಅವರ ತಾಯಿಯ ಅನುಮತಿಯನ್ನು ಕೂಡ ಪಡಿಬೇಕಾಗುತ್ತೆ. ಅವರ ತಾಯಿಯೂ ಕೂಡ ಔಟ್ ಆಫ್ ಸ್ಟೇಟಲ್ಲಿ ಇರುವಂತಹ ಕಾರಣಕ್ಕೋಸ್ಕರವಾಗಿ ಈ ವಿಚಾರದಲ್ಲಿ ಇನ್ನೂ ಕೂಡ ಅಂತಿಮವಾದಂಥ ನಿರ್ಧಾರಗಳು ಕೂಡ ಬಂದಿಲ್ಲ. ಇದು ಒಂದು ರೀತಿಯಾಗಿ ಏನು ಪ್ರಮೋದ ದೇವಿ ಒಡೆಯರ್ ಅವರು ಗ್ರೀನ್ ಸಿಗ್ನಲ್ ಕೊಟ್ಟಿದ್ದೇ ನಿಜವಾದರೆ ಮೈಸೂರಿನ ಯದುವಂಶದ ಎರಡನೇ ಇನ್ನಿಂಗ್ಸ್ ಆರಂಭವಾಗುತ್ತೆ ಅಂತ ಹೇಳ್ಬೋದು. ಯಾಕಂದರೆ ಶ್ರೀಕಂಠದತ್ತ ನರಸಿಂಹರಾಜ ಒಡೆಯರ್ ಅವರ ನಂತರದಲ್ಲಿ ಒಟ್ಟು ಒಂದು ಹೆಚ್ಚು ಕಡಿಮೆ 15 ವರ್ಷಗಳಿಂದ ರಾಜಕಾರಣದಿಂದ ಅವರು ದೂರ ಇದ್ದರು. ಆದರೆ ಈಗ ಮತ್ತೆ ಅವರು ಮುನ್ನೆಲೆಗೆ ಬರುವಂಥ ಲಕ್ಷಣಗಳು ಈಗ ಶುರುವಾಗಿದ್ದಾವೆ. ಪ್ರೇಮ್. ಓಕೆ, ಥ್ಯಾಂಕ್ ಯು KP ನಾಗರಾಜ್ ತಮ್ಮೆಲ್ಲ ಮಾಹಿತಿಗಾಗಿ. ಅಲ್ಲಿಗೆ ಒಂದಂತೂ ಸ್ಪಷ್ಟವಾಗ್ತಾ ಇದೆ, ಈ ಎಲ್ಲ ಬೆಳವಣಿಗೆಗಳು ಕೂಡ ರಾಜ್ಯ BJPಯಲ್ಲಿ ಒಂದಿಷ್ಟು ಬದಲಾವಣೆಗಳ ಮುನ್ಸೂಚನೆಯನ್ನು ಕೊಡ್ತಾ ಇರೋ ಕಾಣಿಸ್ತಾ ಇದೆ.